ನಿನ್ನೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರಿ. ಆ ನಂತರ ಬಂದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಬ್ರು ಕೂಡ ತಾವು ಭೇಟಿ ಮಾಡಿದ್ರಿ. ಸಾಕಷ್ಟು ಚರ್ಚೆಗಳು ನಡೀತದೆ. ತಾವು ಹೋಗಿ ಚರ್ಚೆ ಮಾಧ್ಯಮದಲ್ಲಿ ನಾವು ರಾಹುಲ್ ಗಾಂಧಿ ಅವರಿಗೆ ಭೇಟಿ ಆಗಿಲ್ಲ ಅಂದ್ರೆ ಮೋಹನ್ ಭಾಗವತ್ ಅವರಿಗೆ ಭೇಟಿ ಆಗ್ತೀವಿ. ನಾವು ಬಂದು ಡೆಲ್ಲಿನಲ್ಲಿ ನಾವು ರಾಹುಲ್ ಗಾಂಧಿ ಅವ್ರ ಜೊತೆ ಏನ್ ಚರ್ಚೆ ಮಾಡಿದೀವಿ ಅಂತ ಬಂದು ನಾವು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳಿಲ್ಲ ಅಂದ್ರೆ ಕೇಶವ ಕೃಪಾಗ ರಿಪೋರ್ಟಿಂಗ್ ಮಾಡ್ಲಿ ನೋಡಿ. ಬ್ಯಾಂಗ್ಳೂರ್ ಟೆಕ್ ಸಮಿಟಿಗೆ ಅವರಿಗೆ ಆಹ್ವಾನ ಇತ್ತು ಮಾನ್ಯ ರಾಹುಲ್ ಗಾಂಧಿ ಅವರಿಗೆ. ಅವ್ರು ಬರ್ಲಿಕ್ಕೆ ಆಗಿರ್ಲಿಲ್ಲ. ನಾವು ಟೈಮ್ ಕೇಳಿದ್ವಿ ನಮ್ಮ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ PC ತೋರ್ಸಕ್ಕೆ. ಅವರಿಗೂ ಕುತೂಹಲ ಇತ್ತು. ಸೊ ಟೈಮ್ ಕೊಟ್ಟಿದ್ರು, ಹೋಗಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಬಂದ್ವಿ. ಅದ್ರಲ್ಲಿ ತಪ್ಪೇನಿದೆ? ಈ ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ತಾವು ವರದಿ ಕೊಟ್ಟಿದ್ದಾರೆ. ಯಾರು ಹೇಳಿದ್ರು? ನಾವಿಬ್ರೇ ಇದ್ವಲ್ಲ. ಈಗ ವರದಿ ಕೊಟ್ಟಿದ್ದಾರೆ, ಇಸ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ಲ ವರಿಷ್ಠರಿದ್ದಾರೆ, ಅವ್ರ ತೀರ್ಮಾನಗಳು ತಗೋತಾರೆ. ನಾವು ಅದ್ರ ಬಗ್ಗೆ ಯಾಕೆ ಮಾತಾಡೋದು? ಸಾಮಾನ್ಯವಾಗಿ ತಾವೆಲ್ಲ ಹೋದಾಗ ಅವರೇ ಕೇಳಿರ್ಬೋದು ಅಥವಾ ತಾವಾದ್ರೂ ಇಲ್ಲ ಕೇಳಿರ್ಬಹುದು, ಕೇಳಿದ್ದಾರೆ, ಅವೆಲ್ಲ ಈ ಮಾಧ್ಯಮದಲ್ಲಿ ಹೇಳಕ್ಕಾಗುತ್ತೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಸರ್ ಪದೇ ಪದೇ ಹೇಳ್ತಿರುವಂತ ನೋಡಿ, ಆಗ್ಲೇ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, AICC ಅಧ್ಯಕ್ಷರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಏನೇ ಇದ್ರು ಕೂಡ ನಾವು ತೀರ್ಮಾನ ತಗೋತೀವಿ, ಅದಕ್ಕೆ ಎಲ್ಲರೂ ಬದ್ಧರಾಗಿದ್ದೇವೆ ಅಂತ ಎಲ್ಲಾ ಮಂತ್ರಿಗಳು ಕೂಡ ಹೇಳಿದ್ದಾರೆ. ಸೊ ಮೊದಲ ಎಲ್ಲಿದೆ? ಸಿದ್ದರಾಮಯ್ಯ ಮಾಡ್ಲಿ ಕಮೆಂಟ್ ಅಂತಿದ್ದಾರೆ ಅವರು. ಸಂದರ್ಭ ಬಂದಾಗ ಮಾಡ್ತಾರೆ. ಈಗ ಸಂದರ್ಭ ಸೂಕ್ತ ಅನಿಸ್ತಾ ಇಲ್ಲ, ಮಾಡ್ತಾ ಇಲ್ಲ. ಈಗ ಗೊಂದಲ ಇರೋದು BJP ನಲ್ಲಿ, ಮಾಧ್ಯಮದಲ್ಲಿ, ಕಾಂಗ್ರೆಸ್ ನಲ್ಲಿ ಇಲ್ಲ ಅಲ್ಲ. ಸರ್ ಈಗ ನಿಮ್ಮ ಶಾಸಕರು ಗುಂಪಾಗಿ ಡೆಲ್ಲಿಗೆ ಹೋಗ್ತಾರೆ. ಅವರು ಯಾರೇ ಹೋದ್ರು ಕೂಡ ನಾನು ಬಂದು ಇಲ್ಲಿ ಮಾಧ್ಯಮದಲ್ಲೇ ಮಾತಾಡೋದಕ್ಕಿಂತ ನಮ್ಮ ವರಿಷ್ಠರು ಇದ್ದಾರೆ, ರಣದೀಪ್ ಅವರು ನಮ್ಮ ಉಸ್ತುವಾರಿ ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೊಳ್ಳಿ. PCC ಅಧ್ಯಕ್ಷರು ಇದ್ದಾರೆ, ಅಲ್ಲಿ ಹೋಗಿ CM ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೊಳ್ಳಿ. ಅಲ್ಲಿ AICC ಅಧ್ಯಕ್ಷರು ನಮ್ಮವರೇ ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೊಳ್ಳಿ. CWC ಮೆಂಬರ್ಸ್ ಹಲವಾರು ಜನ ನಮ್ಮ ರಾಜ್ಯದಿಂದ ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೊಬಹುದು. ಯಾರು ನಮ್ಮ ಅಭಿಪ್ರಾಯವನ್ನ ವರಿಷ್ಠಕ್ಕೆ ತಿಳಿಸಬಾರದು ಅಂತ ಎಲ್ಲೂ ಹೇಳಿಲ್ಲ. ತೀರ್ಮಾನ ಅಲ್ಟಿಮೇಟ್ಲಿ ಹೈಕಮಾಂಡ್ ತಗೊಳುತ್ತೆ, ಅದಕ್ಕೆ ಎಲ್ಲರೂ ಬದ್ಧರಾಗಿದ್ದಾರೆ CM ಅವರು ಹೇಳಿದಾರಲ್ಲ. ತಾವು ಅಲ್ಲಿಗೆ ಹೋಗಿ ಬಂದ ನಂತರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಕಾಂಗ್ರೆಸ್ ಹೋಗಿದ್ರು, ಬಹುಶಃ ಸಹಜವಾಗಿ ಏನೋ ಸಂದೇಶವನ್ನು ಕಳಿಸಿರ್ಬೋದು. ಪ್ರಸ್ತುತ ಪರಿಸ್ಥಿತಿ ನೀವು ಹಿರಿಯ ಸಚಿವರು ಇದ್ದೀರಿ, ಹಾಗಾಗಿ ಇದ್ದವರು ಇಬ್ರು ಸಂದೇಶ ಕೊಟ್ಟಿದಾರ ಬಿಟ್ಟಿದಾರ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಯಾಕೆ ಹೋಗಿದ್ವಿ, ಏನಕ್ಕೆ ಹೋಗಿದ್ವಿ ಅಂತ ತಿಳಿಸಿದ್ದೇವೆ. ಅದು ಬ್ರೀಫಿಂಗ್ ಯಾವಾಗ್ಲೂ ನಾವು ಕೊಡ್ತೀವಲ್ಲ. ಯಾವ ಮಂತ್ರಿಗಳೇ ಅಲ್ಲಿ ಕೇಂದ್ರ ಸಚಿವರಿಗೆ ಭೇಟಿ ಆದಾಗೂ ಕೂಡ ನಾವು ಹೋಗಿ ಮಂತ್ರಿ CM ಅವರಿಗೆ ಮತ್ತೆ DCM ಅವರಿಗೆ ಭೇಟಿಯಾಗಿ, ಸರ್ ಹಿಂಗೆ ಈ ಮಂತ್ರಿಗೆ ಭೇಟಿಯಾಗಿದ್ವಿ, ಇವ್ರು ಹಿಂಗೆ ಹೇಳಿದ್ರು, ರಾಜ್ಯದ ನಮ್ಮ ಬೇಡಿಕೆಗಳನ್ನ ಇಟ್ಟು ಬಂದಿದೀವಿ ಅಂತ ರಿಪೋರ್ಟಿಂಗ್ ಮಾಡ್ತೀವಿ. ಅದೇ ರೀತಿ ವರಿಷ್ಠರಿಗೆ ಭೇಟಿ ಆದಾಗ ಕೂಡ ನಾವು ಹೇಳ್ತೀವಿ. ಈಗ ನಮ್ಮ ರಾಜ್ಯದಲ್ಲಿ ಆಳಂದ ಇದು ಊಟಚೋರಿ ಪ್ರಕರಣ ನಡೆದಿದೆ, ಮಹದೇವಪುರದ ನಡೆದಿದೆ, ನಿಮ್ಮ ಚಿಲುಮೆ ಟ್ರಸ್ಟ್ ನಡೆದಿದೆ. ಅದೆಲ್ಲನೂ ಕೂಡ ಹೋಗಿ ಚರ್ಚೆ ಮಾಡಬೇಕು. ಸೊ ಅದು ಹೇಗೆ ತಗೋಬೇಕು, ಏನ್ ಮಾಡ್ಬೇಕು ಅಂತ ಅದನ್ನು ಕೂಡ ಚರ್ಚೆ ಆಗಿದೆ, ಹೊರತು ಬೇರೆ ಯಾವ್ದು. DK ಶಿವಕುಮಾರ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್, ಪವರ್ ಶೇರಿಂಗ್ ವಿಚಾರ ನಮ್ಮ 5-6 ಜನರ ನಡುವೆ ನಡೆದಿರ್ತಕ್ಕಂಥ ನೋಡಿ. ಇದು ನಾನು ಹೇಳ್ತಾ ಇದ್ದೀನಿ ಇವ್ರೆ, ನಾನು ಹೇಳೋದ್ ನೀವು ಕೇಳೋದಿಲ್ಲ. ನಾನು ಏನ್ ಮಾಡ್ಲಿ? ಇದ್ದವ್ರು 3-4 ಜನ ಚರ್ಚೆ ಮಾಡಿದ್ದಾರೆ. ಅದೇನ್ ಚರ್ಚೆ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಏನ್ ತೀರ್ಮಾನ ತಗೊಂಡ್ರು ವರಿಷ್ಠರು ತಗೋತಾರೆ. ದಟ್ ಈಸ್ ವೆರಿ ಕ್ಲಿಯರ್ ಅಲ್ಲ. ಈಗ ಯಾರಾದ್ರೂ ಒಬ್ಬರ ಮೇಲೆ ಇಲ್ಲ ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ ಹೇಳಿದಾರ? ಎಲ್ಲರೂ ಕೂಡ ಹೈಕಮಾಂಡಿಗೆ ಬಿಟ್ಟಿದ್ದಾರೆ. ಪಕ್ಷದ ನಾಯಕರು ಹೇಳ್ತಾ ಇರೋದು ಸರ್, ಇದೆಲ್ಲ ಕ್ಲಿಯರ್ ಆಗ್ಲಿ, ಆದಷ್ಟು ಬೇಗ ಕ್ಲಿಯರ್ ಆಗ್ಲಿ ಅಂತಾನೆ. ಅದೇ ವಾಟ್ ಇಟ್ ಈಸ್ ಕ್ಲಿಯರ್ ಎಲ್ಲ ಆಗ್ಬೇಕು, ವರಿಷ್ಠರ ಅಂಗಳದಲ್ಲಿ ಆಗ್ಬೇಕು, ಮಾಧ್ಯಮದಲ್ಲ. ನಾವು ಪ್ರೈಮ್ ಟೈಮ್ ನಲ್ಲಿ ಕೂತ್ಕೊಂಡಿದ್ದು ಕ್ಲಿಯರ್ ಮಾಡೋದು. ನಿಮ್ಮ ಶಾಸಕರಲ್ಲ ಸರ್? ಅದೇ ನಮ್ ಶಾಸ್ತ್ರಕ್ಕೆ ನಾನು ಹೇಳ್ತಾ ಇರೋದು, ನನ್ನ ಬಗ್ಗೆನೇ ಹೇಳ್ತಾ ಇರೋದು. ನಾನ್ ಬಂದು ಪ್ರೈಮ್ ಟೈಮ್ ನಲ್ಲಿ ಕೂತ್ಕೊಂಡು ನನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರೆ ಅದು ಅದು ವ್ಯರ್ಥ. ಸರ್ ಸಹಜ ಸರ್, ಈ ಸಂದರ್ಭದಲ್ಲಿ ತಾವು ಹೋಗಿದ್ದೀರಿ, ತಾವು ಹಿರಿಯ ಸಚಿವರು ಇದ್ದೀರಿ ಸರ್. ಇಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಮಾತಾಡದೇ ಇರುತ್ತಾ ಸರ್? ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು ಕಟ್ಟೆಸಲ್ ಮಾತುಗಳು ಇರ್ತಾವಲ್ಲ ರಾಜ್ಯ ರಾಜಕಾರಣದ. ನೋಡಿ, ಇದ್ರು ಇರ್ಬೋದು, ಇದ್ದೇ ಇರ್ಬೋದು ಅಲ್ವಾ. ಇದೆ ಅಂತಾನೆ ಯಾಕೆ ಭಾವಿಸ್ಬೇಕು? ಆಮೇಲೆ ಒಂದು ವೇಳೆ ಇದ್ರೂ ಕೂಡ ಅದು ಬ್ರಾಡ್ಕಾಸ್ಟ್ ಮಾಡೋದೇನಿದೆ ಅದರಲ್ಲಿ? ತಾವು ಮಾತಾಡಿದ್ರೆ ಹೊರಗಡೆ ಹೇಳುವಂತದ್ದು ಏನೂ ಇಲ್ಲ. ನೋಡಿ, ಆಗ್ಲೇ AICC ಅಧ್ಯಕ್ಷರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ತೀರ್ಮಾನ ತಗೊಂತೀನಿ ಅಂತ. CM ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡಿಗೆ ನಾವು ಬಿಟ್ಟಿದ್ದೇವೆ. DCM ಅವರು, ನಾನು ಒಬ್ಬ ಶಿಸ್ತಿನ ಸಿಪಾಯಿ ಇದ್ದೇನೆ, ಕಾರ್ಯಕರ್ತರೆಲ್ಲರೂ ಸೇರಿ ನಮ್ಮ ಸರ್ಕಾರ ತಂದಿದೆ, ಏನಿದ್ರು ಹೈಕಮಾಂಡ್ ನಿರ್ಣಯ ಅಂತ ಹೇಳಿರೋದು. ಇದ್ರಲ್ಲಿ ಗೊಂದಲ ಏನಿದೆ? ಎವ್ರಿಬಡಿ ಹ್ಯಾಸ್ ಲೆಫ್ಟ್ ಇಟ್ ಟು ದ ಹೈಕಮಾಂಡ್. 29ಕ್ಕೆ ಬಹುತೇಕ ಮಾತುಕತೆ ಒಂದು ಮೀಟಿಂಗ್ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ ಸರ್ ದೆಹಲಿ. ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. 29
ಈ ಡೇಟ್ಗಳು ಎಲ್ಲಿಂದ ಸಿಗುತ್ತೆ ಸರ್ ಈ ಬೆಳವಣಿಗೆಗಳ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಸಿಎಂ ಮಾಡಬೇಕು, ಅವ್ರು ಮಾಡಿದ್ರೆ ಸಮರ್ಥರಿದ್ದಾರೆ ಅನ್ನೋ ಮಾತನ್ನ ಹಿರಿಯ ಸಚಿವರು ಮಾತಾಡ್ತಿದ್ದಾರೆ. ನೋಡಿದ್ರೆ ಇಲ್ಲಿ ಚುನಾವಣೆ ನಡೆದಾಗೆಲ್ಲ ಅವ್ರು ಮುಖ್ಯಮಂತ್ರಿ ರೇಸ್ನಲ್ಲಿರ್ತಾರೆ, ಮೇಲ್ಗಡೆ ಪಾರ್ಲಿಮೆಂಟ್ ನಡೆದಾಗೆಲ್ಲ ಪ್ರಧಾನಮಂತ್ರಿ ರೇಸ್ನಲ್ಲಿರ್ತಾರೆ. ನೋಡಿ ಇವಾಗ ಅಪ್ರಸ್ತುತ ಚರ್ಚೆಗಳು. ಮಾನ್ಯ ಖರ್ಗೆ ಸಾಹೇಬರು ಕೂಡ ಹಿಂದೆನೇ ಹೇಳಿದ್ದಾರೆ ಇದ್ರ ಬಗ್ಗೆ ಎಲ್ಲ. ಅದ್ರ ಬಗ್ಗೆ ಹೆಚ್ಚೇನು ಪ್ರಸ್ತಾವನೆ ಮಾಡಿ ಅದು ಉದ್ದಿಗಿಳಿಯೋದು ಅವಶ್ಯಕತೆ ಆದ್ರೆ ದಲಿತ ಸಂಘಟನೆಗಳು ಸರ್ ರಸ್ತೆಗಿಳಿದು ಅವರು ಕೇಳ್ತಿದ್ದಾರೆ, ದಲಿತ ಲೀಡರ್ಸ್ ಯಾಕೆ ಕೊಡಬಾರ್ದು? ಇಲ್ಲ. ಎಲ್ಲಾ ಸಮುದಾಯದ ಜನರು ಕೂಡ ಅವರ ನಾಯಕರಲ್ಲಿ ಕೇಳೋದು ತಪ್ಪಿಲ್ಲ. ಮತ್ತೆ ಹಿಂದುಳಿದ ವರ್ಗದವ್ರು ಕೇಳ್ತಾರೆ, ಮೇಲ್ವರ್ಗದವ್ರು ಕೇಳ್ತಾರೆ, ಅಲ್ಪಸಂಖ್ಯಾತರು ಕೇಳ್ತಾರೆ, ದಲಿತರು ಕೇಳ್ತಾರೆ. ನಥಿಂಗ್ ರಾಂಗ್. ಬಟ್ ಎಲ್ಲದಕ್ಕೂ ಸಮಯ ಸಂದರ್ಭ. ಸೀನಿಯಾರಿಟಿ ತಗೊಂಡ್ರೆ ಕೆಪಿಸಿಸಿ ಅಧ್ಯಕ್ಷನಾಗಿ ನಾನು 8 ವರ್ಷ ಇದ್ದೆ, ನಾನು ಕೂಡ ರೇಸ್ ನಲ್ಲಿ ಇದ್ದೀನಿ, ನಾನು ಕೂಡ ಆಕಾಂಕ್ಷಿ ಅನ್ನೋ ಮಾತಾಡಿದ್ದೀನಿ. ಹಿಂದೆ DCM ಆಗಿ ಇದ್ದವರು ಅವರು. ನೀವು ಹೇಳ್ದಂಗೆ 8 ವರ್ಷ ಅವ್ರದ್ದು ಕೂಡ ಸೇವೆ PCC ಆಗಿ ಸುದೀರ್ಘ ಕಾಲ ಇದೆ. ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ದೀರ್ಘಕಾಲ ಅವ್ರ ಅಧ್ಯಕ್ಷರಾದವರು. ಸೊ ಅರ್ಹತೆ ಬಹಳಷ್ಟು ಜನರಿಗೆ ಇದೆ ನಮ್ಮ ಪಕ್ಷದಲ್ಲಿ. ದ ಡೆಪ್ತ್ ಇನ್ ಲೀಡರ್ಶಿಪ್ ಇನ್ ಕಾಂಗ್ರೆಸ್ ಇಸ್ ಇಮೆನ್ಸ್. ಅವ್ರವ್ರ ಅಭಿಮಾನ ಏನ್ ಮಾಡಕ್ಕಾಗುತ್ತೆ? ಈಗ ನಾನು ಬಿಜೆಪಿ ಅವ್ರು ಕೇಳ್ಕೊಂಡು ನಾವು ಪಕ್ಷ ನಡ್ಸಕ್ಕಾಗುತ್ತಾ? ಅವ್ರದೇ ಪಾಪ ಮನೇಲಿ ಬೆಂಕಿ ತುರಿತಾ ಇದೆ. ಪಾಪ ವಿಜೇಂದ್ರ ಅವ್ರಿಗೆ ಸೆಕೆಂಡ್ ಟೈಮ್ ಸಿಗುತ್ತಾ ಇಲ್ಲ ಅಂತ ಓಡಾಡ್ತಾ ಇದ್ರೆ, ಅಶೋಕ್ ಅವ್ರಿಗೆ ಪಾಪ ಚೂ ಬಿಟ್ಟಿದ್ದಾರೆ. ಇಲ್ಲಿ ಯಾವ್ದಾದ್ರು ಒಂದು ವಿಷಯ 2.5 ವರ್ಷದಲ್ಲಿ ಸಮರ್ಥವಾಗಿ ವಿರೋಧ ಪಕ್ಷದವರು ತಗೊಳಕ್ಕಾಗಿದ್ಯಾ ಹೇಳಿ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.